ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ. ಇಲ್ಲಿ ಭಾರ್ಗವಿಗೆ ಆಕ್ಸಿಡೆಂಟ್ ಮಾಡಿಬಿಟ್ಲ ಮಿನಿಸ್ಟರ್ ಮಗಳು ವಂದನ. ಅದ ಕಡೆ ಅರ್ಜುನ್ ಭಾರ್ಗವಿಗೆ ಮೋಸ ಮಾಡೋಕ್ಕೆ ಮುಂದಾಗ್ತಿದ್ದಾರೆ. ಹಾಗಿದ್ರೆ ಏನಾಯಿತು ತಿಳ್ಕೊಬೇಕು ಅಂದರೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಕೋರ್ಟಿಗೆ ಭಾರ್ಗವಿ ಹೋಗ್ತಿದ್ದಾಗೆ ದುಡ್ಡನ್ನೆಲ್ಲ ಚೆನ್ನಾಗಿ ತಿಂದು ಟೂರು ಟ್ರಿಪ್ಪು ಹೊಡಿತಿದ್ದಾರೆ ಅಂದ್ಕೊಂಡ್ರೆ ಏನಮ್ಮ ಮೇಡಮ್, ಇಲ್ಲಿ ಕೋರ್ಟಿಗೆ ಬಂದ್ಬಿಟ್ಟಿದ್ರಲ್ಲ, ಯಾವುದೇ ಕಾರಣಕ್ಕೂ ಕೋರ್ಟಿಗೆ ಬರೋ ಹಾಗಿಲ್ಲ ನೀನು ಅಂತ ಹೇಳ್ತಿದ್ರೆ ಯಾರು ಮಾತಾಡಿದ್ದು? ನೀವು ನನಗೆ ಈ ರೀತಿ ಮಾತಾಡ್ತಿದ್ರ? ದುಡ್ಡು ಅದು ಇದು ಅಂತ ಎಲ್ಲ ಹೇಳಿ ನನ್ನ ಎಮೋಷ್ನಲಿ ಬ್ಲ್ಯಾಕ್ ಮೇಲ್ ಮಾಡ್ಬೋದು, ಎಮೋಷ್ನಲಿ ಕಟ್ ಹಾಕ್ಬೋದು ಅಂತ ಅಂದ್ಕೊಂಡಿದ್ರೆ ಅದು ನಿಮ್ಮ ಭ್ರಮೆ. ನಿಜ ಹೇಳಬೇಕು ಅಂದರೆ ನಿಮ್ಮ ಈ ಹಳೆ ಟ್ರಿಕ್ಸ್ಗಳೆಲ್ಲ ವರ್ಕ್ ಆಗೋದಿಲ್ಲ ಅಂತ ಹೇಳ್ತಿದ್ದಾರೆ. ಇದು ನನ್ನ ಕೋಟೆ ಅಂತ ಹೇಳಿ GP ಹೇಳಿದ್ರೆ ನಿಮ್ಮ ಕೋಟೆನಾ? ನಿಮ್ಮ ಕೋಟೆಗೆ ನನ್ನ ಹತ್ರ ಇದೆ, ಬನ್ನಿ ಕೋರ್ಟಲ್ಲಿ ನೋಡ್ಕೋತೀನಿ, ನಿಮ್ಮ ವಿರುದ್ಧ ಸಾಲಿಡ್ ಪ್ರೂಫ್ ಇದೆ ನನ್ನ ಹತ್ರ ಅಂತ ಹೇಳಿ ಹೋಗೇ ಬಿಡ್ತಾರೆ. ಇತ್ತ ಕಡೆ ಭಾರ್ಗವಿ, ಆ ಕಡೆ GP ಪಾಟೀಲ್ಗೆ ಯೋಚನೆ ಆಗಿಬಿಟ್ಟಿದೆ, ಏನಿರ್ಬೋದು ಅವಳ ಹತ್ರ ನನ್ನ ಸಾಲಿಡ್ ಪ್ರೂಫ್ ಅಂತ. ಇತ್ತ ಕಡೆ ಅರ್ಜುನ ತನಗೆ ಕೊಟ್ಟಿರ್ತಕ್ಕಂಥ ಚಿಪ್ಪಲಿ ಏನಿದೆ ಅಂತ ಹೇಳಿ ಭಾರ್ಗವಿನ ಕೇಳ್ತಿದ್ದಾರೆ. ಅಲ್ಲಿ GP ಪಾಟೀಲ್ ವಿರುದ್ಧ ಇರ್ತಕ್ಕಂಥ ಒಂದು ಸಾಲಿಡ್ ಪ್ರೂಫ್ ಇದೆ. GP ಪಾಟೀಲ್ ಏನು ಮಾಡಿದಾನೆ ಎಲ್ಲವೂ ಕೂಡ ಅದರಲ್ಲಿದೆ. ನಿಜವಾಗ್ಲೂ ಅದೇನಾದರೂ ರಿಲೀಸ್ ಮಾಡಿದ್ರೆ ಖಂಡಿತ GP ಪಾಟೀಲ್ ಮರ್ಯಾದೆ ಹೆಸರು ಎಲ್ಲವೂ ಕೂಡ ಕೊಚ್ಕೊಂಡು ಹೋಗುತ್ತೆ ಅಂತ ಹೇಳ್ತಿದ್ರೆ, ಈ ಕಡೆ ಅರ್ಜುನ್ ಏನಪ್ಪ ಇದು, ಇದರಲ್ಲಿ ಅಪ್ಪನಿಗೆ ಸಂಬಂಧಪಟ್ಟ ಸಾಲಿಡ್ ಪ್ರೂಫ್ಸ್ ಇದೆಯಾ ಅಂತ ಹೇಳಿ ಯೋಚನೆ ಮಾಡ್ತಿದ್ದಾನೆ. ನೋಡೇ ಬಿಡೋಣ ಏನಿದೆ ಅಂತ ಹೇಳಿ ಕಲೆಕ್ಟ್ ಮಾಡ್ಕೊಳ್ಳೇಬೇಕು ಅಂದ್ಕೊಂಡಿದ್ದಾನೆ. ಕೈಯಲ್ಲೇ ಚಿಪ್ಪಿರೋದ್ರಿಂದ ಓಪನ್ ಮಾಡಿದ್ದೆ, ಅಪ್ಪನ ನಿಜ ಮುಖ ಬಯಲಾಗೋದ್ರಲ್ಲಿದೆ. ನಿಜ ಮುಖ ಬಯಲಾಗಿದ್ದು ಮಾತ್ರಕ್ಕೆ ಇಲ್ಲಿ ನಿಜವಾಗ್ಲೂ ತನ್ನ ಸೂಪರ್ ಹೀರೋನ ಬಿಟ್ಟು ತನ್ನ ಲವ್ವರ ಟಗರು ಪುಟ್ಟಿ ಕಡೆ ಹೋಗ್ತಾರ ಅರ್ಜುನ್ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಆ ಕಡೆ ವೃಂದಾನ ತರಾಟೆಗೆ ತೊಗೊಂಡಿದ್ದಾರೆ ಅರ್ಜುನ್ ತಂದೆ GP ಪಾಟೀಲ್. ಏನಾದರೂ ಹೆಚ್ಚು ಕಡಿಮೆ ಆಗಿ ನನ್ನ ನಂಬಿಕೆ ಸುಳ್ಳಾದರೆ ಖಂಡಿತ ನೀನು ನನ್ನ ಇನ್ನೊಂದು ಫೀಸ್ ನೋಡಬೇಕಾಗತ್ತೆ ಅಂತ ಭಾರ್ಗವಿ ಅಕ್ಕ ವೃಂದಾಗೆ ಎಚ್ಚರಿಕೆ ಕೊಡ್ತಿದ್ದಾರೆ GP ಪಾಟೀಲ್. ತದನಂತರ ಇತ್ತ ಕಡೆ ಭಾರ್ಗವಿ ಮತ್ತು ವಂದನ ಭೇಟಿ ಆಗ್ತದೆ. ಈ ಕಡೆ ವಂದನ ಭಾರ್ಗವಿ ಮೇಲೆ ಕೊಚ್ಚೆ ಹರಿಸೋದ್ರ ಮುಖಾಂತರ ವಂದನ ಅವಮಾನ ಮಾಡ್ತಾಳೆ. ನಂತರ ನಿಲ್ಸು ಕಾರಣ ಅಂತ ಹೇಳ್ತಿದ್ದಾಳೆ ಭಾರ್ಗವಿ. ಬಿಕಾಸ್ ಕಾರಿಂದಾನೆ ಕೊಚ್ಚೆನ ಹರಿಸಿದ್ದು ವಂದನ ಭಾರ್ಗವಿಗೆ. ನಂತರ ವಂದನ ಬರ್ತಿದ್ದಾಗೆ ಕಾಣಿಸಲ್ವಾ ನಿನಗೆ, ಕಾರ್ ಸರಿಯಾಗಿ ಓಡಿಸ್ಕೊಂಡು ಹೋಗಬೇಕು ಅಂತ, ಇದೇನು ಯಾರ ರೋಡು ಅಂತ ಅಂದ್ಕೊಂಡೆ, ನಿಮ್ಮ ಅಪ್ಪನ ರೋಡು ಅಂತ ಅಂದ್ಕೊಂಡಿದ್ಯಾ ಅಂತ ಭಾರ್ಗವಿ ಕೇಳಿದ್ದಕ್ಕೆ, ಹೌದು ನಮ್ಮ ಅಪ್ಪನ ರೋಡು, ಯಾಕಂದರೆ ನಾನು ಯಾರು ಅಂತ ಗೊತ್ತಾ, ಶಕ್ತಿ ಪ್ರಸಾದ್ MLA ಶಕ್ತಿ ಪ್ರಸಾದ್ ಮಗಳು ಅಂದಾಗ, ನಿನಗೂ ನಿನ್ನ ತಮ್ಮಂಗೂ ಇಬ್ರಿಗೂ ಕೂಡ ಅಹಂಕಾರ ಅನ್ನೋದು ಹಾಗೆ ಬಂದ್ಬಿಟ್ಟಿದೆ ಅನ್ಸುತ್ತೆ. ನೀವಿಬ್ರು ಏನು ಅಹಂಕಾರಕ್ಕೆ ಬ್ರ್ಯಾಂಡ್ ಅಂಬಾಸಡರ, ನಿಮಗೆ ಹೇಗೆ ಬುದ್ಧಿ ಕಲಿಸ್ಬೇಕು ಅಂತ ಗೊತ್ತಿದೆ. ಹೌದು ನಿಮ್ಮಪ್ಪ ಏನು ರೋಡ್ ರೆಡಿ ಮಾಡಿಸ್ದೆ ತಿಂದು ದುಡ್ಡನ್ನೆಲ್ಲ ಗುಳುಮ್ ಅಂದ್ಬಿಟ್ಟ ಅಂತ ಹೇಳಿ ಸರಿಯಾಗಿ ಪಟ್ಟನ್ನ ಕೊಡ್ತದಾಳೆ. ಆಗಿದ್ರೆ ಮುಂದೆ ಅನ್ನೋದನ್ನ ತಿಳ್ಕೊಬೇಕು ಅಂದರೆ ಮುಂದಿನ ವಿಡಿಯೋಗೋಸ್ಕರ ವೆಯ್ಟ್ ಮಾಡುತ್ತಾನೆ ಮರಿಬೇಡಿ.